ಆದ್ರೂ ಇಷ್ಟ ಆಗ್ತಿಲ್ಲ ನನಗೆ. ಫೈನ್, ನೀನು ಯಾವ ಥರ ಬೇಕು ಆ ಥರ ಚೆಲ್ಲೋಯ್ತು. ಅದಕ್ಕೆ ಹಿಂಗೆ ಇಟ್ಕೊಂಡೆ. ನಿಮ್ಮ ಮೇಲೆ ಎಲ್ಲಿ ಚೆಲ್ಲೋತು ಅಂತ. ವರ್ಷದಲ್ಲ ನನ್ನ ಮೇಲೆ ಏನೋ ತೆಗೆದ್ಬಿಟ್ಟು ಚೆಲ್ಲೋದು ಬೇರೆ, ಒರ್ಸೋದು ಬೇರೆ. ಟೀ ಶರ್ಟ್ ಅಲ್ಲಿ ಏನಕ್ಕೆ ಒರೆಸ್ತಾ ಇದೀಯ ಅದನ್ನ ನೀನು? ಇವೆಲ್ಲ 5ನೇ ಕ್ಲಾಸ್ ಐಟಮ್ ಆಟಗಳು ನನ್ನ ಹತ್ರ ಇಟ್ಕೊಂಬಾರ್ದು ಮರಿ. ನೀನು ಇಲ್ಲಿದೆಯಾ ಇಲ್ಲೇ ಇರು, ನನ್ನ ಲೆವೆಲ್ಗೆ ಬರೋಕ್ಕೆ ಟ್ರೈ ಮಾಡ್ಬೇಡ. ನಿಂದ ಯಾವ್ದು ಲೆವೆಲ್? ಇಲ್ಲಿ ನಿಂದು ಇಲ್ಲಿ ಲೆವೆಲ್ನ ಹುಟ್ಟಾಕ್ದವನೆ ನಾನಿಲ್ಲಿ. ನ್ಯೂ ಇಯರ್ದು ನಾವು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ಕಮೆಂಟ್ಸ್ ಮಾಡಿದ್ರೆ SMRಗೆ ಇರಿಟೇಟಿಂಗ್ ಪಾರ್ಟ್ 2 ಮಾಡಿ ಬ್ಲಾಗು ಅಂತ. ಇವತ್ತು ನಾವು SMRಗೆ ಇರಿಟೇಟ್ ಮಾಡೋಣ. ಅವ್ರು ನಿಜವಾಗ್ಲೂ ಇರಿಟೇಟ್ ಆಗ್ತಾರ, ಎಕ್ಸ್ಟ್ರೀಮ್ ಲೆವೆಲ್ವರೆಗೂ ನಾನು ಅವ್ರಿಗೆ ಕರ್ಕೊಂಡು ಹೋಗ್ಬೋದಾ ಏನು ಎತ್ತ ಅಂತ ನೋಡೋಣ, ಅಥವಾ ಅವ್ರಿಗೇನಾದರೂ ಗೊತ್ತಾಗುತ್ತಾ ಏನು ಕತೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಯಾಕಂದರೆ ನ್ಯೂ ಇಯರ್ ಬರ್ತಿದೆ. ನ್ಯೂ ಇಯರ್ ಅಷ್ಟರಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ನಾನು ಕಂಪ್ಲೀಟ್ ಮಾಡಲೇಬೇಕು. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡಿ. SMR ನ್ಯೂ ಇಯರ್ ಪ್ಲಾನ್ಸ್. ನ್ಯೂ ಇಯರ್ ಪ್ಲಾನ್ಸು, ಪಾರ್ಟಿ, ಎಂಜಾಯ್. ಬೇಗ ಹೇಳಿ ಅಲ್ಲ, ಪಾರ್ಟಿ, ದಿಸ್, ಎಂಜಾಯ್. ಸ್ವಲ್ಪ ಬೇಗ ಮಾತಾಡಿ, ಬ್ಲಾಗ್ ಅದು. ಆಯ್ತು. ಆಮೇಲೆ ಗೈಸ್, ನ್ಯೂ ಇಯರ್ಗೆ ನಾವು ಪಾರ್ಟಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಒಳ್ಳೆ ಲೊಕೇಶನ್ಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೇಕು. ಒಂದು 48 hours ನಮ್ಮ ಪಾರ್ಟಿಗೆ ನಾವೆಲ್ಲ ಇರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ. 48. ಓಕೆ. ಯಾಕಂತ ಅಂದ್ರೆ ರೀಸನ್ ಏನಂತ ಅಂದ್ರೆ, ಇನ್ನ ಬರ್ಡೇ ನಿನ್ ಬರ್ಡೇ ಗೋವಾ, ಬಟ್ ನನ್ ಬರ್ಡೇ ಹೋಗಿದ್ವಿ ಗೊತ್ತಾ. ಕಂಪ್ಲೀಟ್ ಎಲ್ಲ ಡಿಟಾಚ್ ಮಾಡಿ ಹೋಗಿದ್ವಲ್ಲ. ಸೊ ಆತರ ಹೋಗ್ಬೇಕಂತ ಒಂದು ಆಸೆ ಅಷ್ಟೇ, ಇನ್ನೇನೆ. ಮಜಾ ಇರುತ್ತೆ. ಅಟ್ಲೀಸ್ಟ್ 1-2 ದಿನ ಶೂಟ್ ಗಿಟ್ ಏನು ಇಲ್ಲ ಅಂತಂದ್ರೆ ಇಟ್ ವಿಲ್ ಬಿ ನೈಸ್. ಚೆನ್ನಾಗಿ ಎನರ್ಜಿಯಿಂದ ಫಾಸ್ಟ್ ಆಗಿ ಹೇಳು ಅಂತೀಯ. ಎನರ್ಜಿಯಿಂದ ಫಾಸ್ಟ್ ಆಗಿ ಹೇಳು ಅಂತ ಅಂದ್ರೆ ಕಿರ್ಚ್ಬಿಟ್ಟು ನೈಸ್ ಅನ್ನೋ ಅವಶ್ಯಕತೆ ಇರಲಿಲ್ಲ, ಆರಾಮಾಗಿ ಮಾತಾಡ್ಬೋದು. ಆಮೇಲೆ ಏನು ಊಟ ಓವರಾಗಾಡ್ತಿದ್ದಾಳೆ ಗೈಸ್. ನಾನಲ್ಲ, ನಿಮ್ಗೆ ಅನ್ಸ್ತಿಲ್ವಾ ಗೈಸ್ ಸ್ವಲ್ಪ ಓವರ್ ಆಗಿ ಬಿಹೇವ್ ಮಾಡ್ತಾನೆ ನೀನು ಇತ್ತೀಚೆಗೆ ಅಂತ? ವಾಟ್ಸ್ ರಾಂಗ್ ವಿತ್ ಯು? ಎಲ್ಲ ವ್ಲಾಗ್ಸ್ ನಾನು ಅಬ್ಸರ್ವ್ ಮಾಡ್ತೀನಲ್ಲ, ತುಂಬಾ ಓವರ್ ಆಗಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತೀರ, ಓವರ್ ಆಗಿ ಆಡ್ತಾ ಇದ್ದಾರೆ. ನಾನೇನ್ ಮಾಡಿ ಓವರ್ ಆಗಿ? ಅಲ್ಲ, ನಾನು ಹೇಳ್ತಿದ್ದೆ ನಾರ್ಮಲ್ ಆಗಿ ಮಾತಾಡಿ. ಕೂದಲು ಕಣೆ ಸೈಡಲ್ಲಿ. ನೀನ್ ಮಾತಾಡ್ತೀನಿ, ನೀವೇನ್ ಮಾತಾಡ್ತಿದ್ದೀರಾ SMR? ಅಲ್ಲ, ಅಟ್ಲೀಸ್ಟ್ ಒಂದ್ ಸೆನ್ಸ್ ಆದ್ರೂ ಇಟ್ಕೊಂಡು ಮಾತಾಡಿಲ್ಲ. ನೀನು ಸೆನ್ಸ್ ಬಗ್ಗೆ ನನಗೆ ಹೇಳ್ತಾ ಇದೀಯ? ಹೌದಪ್ಪ, ನನಗ್ ಸೆನ್ಸ್ ಇಲ್ಲ. ನಿಮ್ಗಿದೆ ತಾನೆ? ಇದೆ ತಾನೆ ನಿಮ್ಗೆ? ಇದೆ. ಮತ್ತೆ ನೀವ್ ನೆಟ್ಟಿಗಿರಿಯಲ್ಲ. ಏನ ಮೇಡಮ್? ಓಕೆ ಮೇಡಮ್, ಆಯ್ತು ಮೇಡಮ್, ನೀವು ಹೆಂಗ್ ಹೇಳ್ತೀರೋ ಹಂಗೆ ಮೇಡಮ್. ಸ್ವಲ್ಪ ಆರಾಮಾಗಿ ನೆಟ್ಟಿಗೆ ಮಾತಾಡಿ. ನಿಮ್ ಬ್ಲಾಗ್ ಅಲ್ಲಿ ನಾನು ಎಷ್ಟು ಚೆನ್ನಾಗಿ ಬಂದ್ ಮಾತಾಡ್ತೀನಿ. ಹೇಳಿದ್ನಲ್ಲ ಮೇಡಮ್. ಓಕೆ ಮೇಡಮ್, ಡನ್ ಮೇಡಮ್. ನಿಮ್ ಟೈಮಲ್ಲೂ ಹಂಗೆ ಹೇಳ ನಾನು. ಕಿರ್ಚಾಡ್ಬೇಡ. ಏನ್ ಕಿರ್ಚಾಡ್ತೀನಿ? ಲೂಸ್ಗೀಸ್ ಆಗಿದ್ಯಾ? ಡ್ರೈವ್ ಮಾಡ್ತಾ ಇದೀನಿ, ಕಿರ್ಚಾಡ್ಬೇಡ. ಏನೋ ಕಿರ್ಚಾಡ್ತೀನಿ ನಾನು ನ್ಯೂ ಇಯರ್ ಏನೋ ಮಾಡ್ತಾ ಇದೀನಿ, ಮಧ್ಯದಲ್ಲಿ ಬಂದು ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅಂದ್ರೆ. ಸರಿ ಆಯ್ತು, ವಿಡಿಯೋ ಆಫ್ ಮಾಡಿ ಮಾತಾಡ್ತೀನಿ. ನನ್ಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನನ್ ಬ್ಲಾಗ್ ಮಾಡ್ಬೇಕು, ಬ್ಲಾಗ್ ಮೇಲೆ ಮಾತ್ರ ಫೋಕಸ್ ಮಾಡೋದ್ ಬಿಟ್ಟು ನನ್ ಜೊತೆ. ಸರಿ ಆಯ್ತು, ಮತ್ತೆ ಮುಚ್ಕೊಂಡ್ ಬ್ಲಾಗ್ ಮಾಡಲ್ಲ, ತಲೆ ಹಾಕಿ ದಿಂಗ್ತಾ ಇದೀಯ ನನಗೆ. ನಾನೇನ್ ಮಾತಾಡ್ತೀನಿ? ನಾನು ಆರಾಮಾಗಿ ಮಾತಾಡ್ತಿದ್, ನೀನ್ ಸ್ಟಾರ್ಟ್ ಮಾಡಿದ್ ಓವರ್ ಆಗಿ ರಿಯಾಕ್ಟ್ ಮಾಡಕ್ಕೆ. ನಾನು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೇನೆ? ಹೌದು, ನೆಟ್ಟಗಾಡು. ನಿನ್ ಬ್ಲಾಗ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬಂದ್ ಮಾತಾಡ್ತೀನಿ ನಾನು ಎನರ್ಜೆಟಿಕ್ ಆಗಿ. ಗುರು, ನಾನು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೇನೆ ಗುರು? ಗುರು, ಇಸ್ ಹಿ ನಾಟ್ ರಿಯಾಕ್ಟಿಂಗ್ ಓವರ್ ಆಗಿ ಏನಾದ್ರು ರಿಯಾಕ್ಟ್ ಮಾಡ್ತಾ ಇದ್ದೇನೆ ಗುರು? ಸರಿ ಗೈಸ್, ನಾನು ಇದ್ದಿಲ್ಲ ಈ ಮೂವಿಯಲ್ಲಿ. ಓಕೆ, ಈ ಮೂವಿಯಲ್ಲಿ ಅವ್ರು ಇದ್ದಿಲ್ಲ. ಬೇರೆ ಮೂವಿಲಿ ಬರ್ತಾನೆ, ಬೇರೆ ಮೂವಿ ನೋಡ್ತಾ ಇದ್ದೆ. ಇದು ಗೆಸ್ಟ್ ಅಪಿಯರೆನ್ಸ್. ಹಾ, ಅಲ್ಲ, ಇತ್ತೀಚೆಗೆ ತುಂಬಾ ಓವರ್ ಆಗಿ ಆಡ್ತೀರಲ್ಲ ಗೈಸ್, ಯಾಕಂತ ಗೊತ್ತಾಗ್ತಿಲ್ಲ. ಮೇ ಬಿ ಏನಾದ್ರು ನಮ್ ಪರ್ಸನಲ್ ಪ್ರಾಬ್ಲಮ್ ಏನಾದ್ರು ದಯವಿಟ್ಟು ಅದ್ ನಿಮ್ ಮನೇಲಿ ಇಟ್ಕೊಳ್ಳಿ ಅಂತ. ನಮ್ ಬ್ಲಾಗ್ಸ್ ಅಲ್ಲಿ ಬಂದು ನೀವು ಈ ತರ ನಾಟಕ ಮಾಡ್ಬೇಡಿ. ಐ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಪ್ರಾಬ್ಲಮ್. ಕಿರಿಚ್ಬೇಡ, ಕೇಳಿಸ್ತಿದೆ ಎಲ್ಲದಕ್ಕೂ. ನನ್ ಪ್ರಾಬ್ಲಮ್ ನೀನು. ನಿನ್ ಬ್ಲಾಗ್ಸ್ ಅಲ್ಲಿ ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ, ನನ್ ಬ್ಲಾಗ್ಸ್ ಅಲ್ಲಿ ಏನ್ ನಿನ್ ಪ್ರಾಬ್ಲಮ್? ಏನ್ ಅವಾಗ ನನ್ನ ಬ್ಲಾಗ್ ಅಲ್ಲಿ ಏನಾದ್ರು ಕೆಟ್ಟದಾಗ ಮಾತಾಡ್ತಾ ಇದ್ದೀನಿ? ನೀಟಾಗಿ ಮಾತಾಡ್ತಾ ಇದ್ದಾನೆ. ನನ್ನ ಹತ್ರ ನಾನು ನೆಟ್ಟಿಗೆ ಮಾತಾಡ್ತಾ ಇದೀಯಾ? ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾ ಇದೀನ ನಾನು? ಇಟ್ಸ್ ನಾಟ್ ಲೈಕ್ ನಾನು ಬರಲ್ಲ ಅಂತ, ಶೋಸ್ ಅಷ್ಟೇ. ಕೋಪದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀಯ. ಮುಚ್ಕೊಂಡ್ ಕುತ್ಕೋ, ಏನ್ ಮುಟ್ಟದೆಲ್ಲ ಹಿಡ್ಕೊಂಡ್ಬಿಡ ನೀನು. ಎಲ್ಲ ಬೇಕಂತ ಬ್ಲಾಗ್ಸ್ ನೀನು ಓವರ್ ಆಗಿ ರಿಯಾಕ್ಟ್ ಮಾಡಿ. ನಾನೇನು ಓವರ್ ಆಗಿ ರಿಯಾಕ್ಟ್ ಮಾಡ್ತೀನಿ? ಆಡೋದಲ್ಲ ಮಾತಾಡು SMR. ನೆಟ್ಟಿಗೆ ಏನೋ ಮಾತಾಡ್ಬೇಕು. ಅವಾಗಿಂದ ನಾನು ಏನ್ ಮಾತಾಡ್ತಿದ್ದೆ SMR? ನೀನು ದಯವಿಟ್ಟು ನೆಟ್ಟಿಗೆ ಮಾತಾಡು. ನನ್ನ ಹತ್ರ ಇಟ್ಕೊಂಡ್ಬೇಡ, ನನಗೆ ಸೈಕ್ ಮಾಡ್ತಾ ಇರ್ಬೇಡ. ಏನ್ ಸೈಕ್ ಮಾಡ್ತಾ ಇದೀನಿ SMR? ಮಾಡ್ತಾ ಇರೋದು ನನ್ನ ಪಾಡಿಗೆ. ನಮ್ಗೆ ನಾನು ನೀಟಾಗೆ ಮಾತಾಡ್ತಾ, ನಿಂಗೆ ಏನ್ ಪ್ರಾಬ್ಲಮ್ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ.
ಏನ್ ಪ್ರಾಬ್ಲಮ್? ಆಯ್ತು ಬಿಡು, ನಾನು ಎಂದ ಸ್ವಲ್ಪ ಆರಾಮಾಗಿ ಮಾತಾಡೋಂತ ಆರಾಮಾಗಿ ಮಾತಾಡ್ತಾ ಇದ್ದಲ್ಲ, ಅವಶ್ಯಕತೆ ಇಲ್ಲ SMR. ಎತ್ತಿ ಏನಕ್ಕೆ ಹೇಳ್ತಾ ಇದೀಯ? ನಂಗೆ ಅರ್ಥ ಏನ್ ಎತ್ತಿ ಹೇಳ್ತಾ ಇದೀನಿ ನಾನು? ನೋಡಿ ಪ್ರಾಬ್ಲಮ್ ಏನೇ? ನನ್ ಪ್ರಾಬ್ಲಮ್ ಇಲ್ಲ, ಐ ಜಸ್ಟ್ ಸೆಡ್ ಯು ಸ್ವಲ್ಪ ಆರಾಮಾಗಿ ಮಾತಾಡು. ಸರಿ ಆಯ್ತು, ಆರಾಮಾಗಿ ಮಾತಾಡ್ತೀನಿ. ಬೇರೆ ಏನಾದ್ರು ಪ್ರಾಬ್ಲಮ್ ಆಯ್ತಾ? ನನಗೇನು ಪ್ರಾಬ್ಲಮ್ ಇಲ್ಲ, ಅಷ್ಟ್ ಮಾಡ್ಬೋದು. ಅದ್ಬಿಟ್ಟು ಅಮ್ಮನ್ ಅಂತ ಬೈದ್ರೆ ನೀನು ನಿನಗ್ ಬೈದ್ನ ನಾನು? ನನ್ಗೆ ಬೈದಿದ್ದು, ಬಟ್ ಯಾರ್ ಬೇರೆ ಅವ್ರ ಬೈದೆ ಅವ್ರು. ನೀನು ಫಸ್ಟ್ ಆಫ್ ಆಲ್ ಈ ಕೆಟ್ಟ ಮಾತು ನನ್ನ ಹತ್ರ ಬಿಟ್ಬಿಡು. ನಿನ್ನ ಹತ್ರ ಬಿಟ್ಬಿಡು ಅಂದ್ರೆ ನೀನು ಉಚ್ಮುಡ ತರ ಆಡೋದ್ ನನ್ನ ಹತ್ರ ಬಿಟ್ಬಿಡು. ನನಗೆ ಉಚ್ಮುದಿ ತರ ಆಡ್ಬಾರ್ದು. ಉಚು 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 ಅಲ್ಲ ಅದು. ಪ್ರಾಬ್ಲಮ್ ನೀನ್ ನೆಟ್ಟಿಗೆ ಮಾತಾಡಂಗೆ ದಯವಿಟ್ಟು ನನ್ನ ಹತ್ರ ಮಾತಾಡಪ್ಪ. ನೋಡು, ಆಲ್ರೆಡಿ ತುಂಬಾ ನನ್ ತಲೆ ಕೆಡ್ಸ್ತಾ ಇದೆ ಇತ್ತೀಚೆಗೆ ನೀನು. ಯಾಕಂತ ನನ್ಗೆ ಅರ್ಥ ಆಗ್ತಿಲ್ಲ. ತುಂಬಾ ಡ್ರಾಮ್ಯಾಟಿಕ್ ಆಗಿ ಆಡ್ತಿದ್ದೆ ಎಲ್ಲದಕ್ಕೂ ನೀನು. ನಿನ್ಗೆ ಗೊತ್ತು ಯಾರು ಅಂತ. ನಾನೇನ್ ಆಡ್ತಾ ಇಲ್ಲ, ನೀನ್ ಆಡ್ತಾ ಇರೋದು. ಆಯ್ತಪ್ಪ, ನಾನೇ ಆಡ್ತಿರೋದು. ನನಗೆ ಇರಿಟೇಟ್ ಮಾಡಾಕ್ತಾ ಇದೆ, ಹೇಳ್ತಾ ಇದೆ. ಏನೋ ಮಾಡ್ಕೋತೀಯ? ಹಾ? ಏನು ಮಾಡ್ಕೋತೀಯ? ಏನ್ ಮಾಡ್ಕೊಂತ? ಏನ್ ಮಾಡ್ಕೋತೀಯ? ನೀನ್ ಫಾಸ್ಟ್ ಆಗಿ ಈ ತರ ಓಡ್ಸಿದ್ರೆ ನಂಗೆ ಭಯ ಆಗ್ಬಿಡುತ್ತಂತ. ಫಾಸ್ಟ್ ಆಗಿ ಓಡಿಸ್ತೀನ? ಲೋ, ನನ್ ಟೈಮ್ ಬಂದಾಗ್ಲೇ ನಾನ್ ಸಾಯೋದು. ಇನ್ಯಾಕೆ ಸಾಯಿಸ್? ನಾನೇನೇ ಮಾಡ್ಲಿ? ಏನೇ ಇವಾಗ ಫಾಸ್ಟ್ ಆಗಿ ಮೆಂಟಲ್ ಆಗಿದೇನೆ? ಏನಾಯ್ತು ನಿಂಗೆ? ಕಿರಿಸ್ಬಿಟ್ಟು ಮಾತಾಡ್ಬಿಡ. ನಾನು ಡ್ರೆಸ್ ಎಲ್ಲ ಹೇಳಿದ್ದೀನಿ ನಾನು. ಮತ್ತೆ ನನಗೆ ಏನ್ ಗೊತ್ತಾ, ಕಿರಿಸ್ಬಿಟ್ಟು ಮಾತಾಡ್ಬೇಡ ನೀನ್ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ. ಡೋಂಟ್ ಸ್ಕ್ರೀಮ್. ಬ್ಲಾಗ್ ಅಲ್ಲಿ ನಾನೇನೋ ಒಂದ್ ರೆಕಾರ್ಡ್ ಮಾಡ್ಕೋತಾ ಇರ್ತೀನಿ, ನ್ಯೂ ಇಯರ್ ಬ್ಲಾಗ್. ಅದ್ರಲ್ಲಿ ಅಷ್ಟೊಂದು ಓರಗಾಡೋ ಅಂತದ್ ಏನೋಯ್ತು ನೀನು? ಮಾತೇನೆ ಕೆಟ್ಟ ಮಾತು ಕಿವಿ ಹತ್ರ ನನ್ ಕಿಚ್ಚಾಡ್ಬಾರ್ದು ನೀನ್ ಫಸ್ಟ್ ಆಫ್ ಆಲ್. ಒಳ್ಳೆ ಸುಮ್ನಿರು. ಇರಿಟೇಟ್ ಮಾಡ್ತಾ ಇರ್ಬೇಡ. ನಾರ್ಮಲ್ ಆಗಿರ್ತೀನಿ, ನಾರ್ಮಲ್ ಆಗಿ ಇರಕ್ ಬಿಡ್ಬೇಕು ನಾನು. ಸೊ ಗೈಸ್, ನ್ಯೂ ಇಯರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಸಲ ನ್ಯೂ ಇಯರ್ ನಾವು ಬ್ಯಾಂಗ್ಳೂರಲ್ಲೇ ಮಾಡ್ತಿರೋದಲ್ವಾ? ಅನ್ಕೊಂಡಿದೀನಿ. ಇಲ್ಲಾಂದ್ರೆ ಆಚೆ ಕಡೆ ಮಾಡಂಗಿದ್ರೆ ನೋಡೋಣ ಎಲ್ಲಿ ಸಿಗುತ್ತೆ ವಿಲ್ಲ, ಅಲ್ಲಿ ಮಾಡ್ತೀನಿ ಅಂತ ಪ್ಲಾನ್ ಅಲ್ಲಿ. ಸೊ ಮಾಡೋಣ, ಹೇಗಿರುತ್ತೆ ನಮ್ ನ್ಯೂ ಇಯರ್ ಅಂತ ನೋಡೋಣ. ಸೊ ನಾನು 3 days 2 days ಎಲ್ಲ ಇದ್ದಂಗೆ ಮಾಡ್ತಾ ಇದ್ದೆ. ಬಿಕಾಸ್ ಇದು ನನ್ನ ಫಸ್ಟ್ ನ್ಯೂ ಇಯರ್ ನಾನು ಸೆಲೆಬ್ರೇಟ್ ಮಾಡ್ತಿರೋದು. ಚೆನ್ನಾಗೆ ಮಾತಾಡ. ಅದೇನಕ್ಕೆ ವ್ಲಾಗ್ ಮಾಡ್ತಾ ಇದೀಯ ತಾನೆ? ಒಂದ್ ಸ್ವಲ್ಪ ಎನರ್ಜಿ ಇರ್ಲಿಲ್ಲ ವ್ಲಾಗ್ ಅಲ್ಲಿ. ಜನ ನೋಡ್ತಾರೆ, ಜನ ಎಲ್ಲ ಮರ್ತ್ಬಿಟ್ಟು ಬಂದು ಕುತ್ಕೊಂಡ್ರೆ ವ್ಲಾಗ್ ನೋಡಕ್ಕೆ ಅವ್ರಿಗೆ ಖುಷಿ ಅನ್ಸ್ಬೇಕು. ವ್ಲಾಗ್ ನೋಡಕ್ಕೆ ಒಳ್ಳೆ ನಿದ್ದೆ ಮಾಡೋ ತರ ಮಾತಾಡ್ಬೇಡ ನೀನು. ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನೇ ಮಾಡ್ದೆ? ಸುಮ್ಮನೆ ಮಾತಾಡ್ಬೇಡ. ನಿನ್ ಲಿಮಿಟ್ ಅಲ್ಲಿ ಏನ್ ಲಿಮಿಟ್? ನಿಂಗೆ ಏನಪ್ಪ ಆಗ್ತಿದೆ ನಿಂಗೆ? ಇರಿಟೇಟ್ ಮಾಡ್ತಾ ಒಂಚೂರು ಎನರ್ಜಿಯಿಂದ ಆದ್ರೂ ಆಯ್ತು, ನನ್ ಬ್ಲಾಗು ನಾನು ಹೇಗಾದ್ರು ಮಾಡ್ಕೋತೀನಿ. ನನಗೆ ಹರ್ಟ್ ಆಗಿದೆ. ಏನಕ್ಕೆ? ಸುಮ್ನೆ ನಿನ್ ಕೆಲಸ ಅಷ್ಟು ನೋಡು. ಸೊ ಇನ್ನ 3-2 days ಇದ್ದಾಗೆ ನಾನು ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಇದು ನನ್ನ ಫಸ್ಟ್ ನ್ಯೂ ಇಯರ್ ಆಗಿರೋದ್ರಿಂದ ಸ್ವಲ್ಪ ಏನದು, ನಾನು ಯಾವ್ದು ನ್ಯೂ ಇಯರ್ ಆಕ್ಚುಲಿ ಸೆಲೆಬ್ರೇಟ್ ಮಾಡಿಲ್ಲ. ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀನಿ ಹೌದು, ಬಟ್ ನ್ಯೂ ಇಯರ್ ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ. ಲಾಸ್ಟ್ ಇಯರ್ ನಾನು ಎಲ್ಲರೂ ನ್ಯೂ ಇಯರ್ ಪಾರ್ಟಿ ಎಲ್ಲ ಮಾಡ್ತೀನಿ. ನಾನು ಹತ್ಕೊಂಡು ಮನೇಲಿ ಕೂತಿದ್ದೆ. ನಾನು ಎಲ್ಲರೂ ಪಾರ್ಟಿಗೆಲ್ಲ ಹೋಗಲ್ಲ, ನಂಗೆ ಯಾರು ಕರೆದಿಲ್ಲ ಅಂತ ಹತ್ಕೊಂಡು ಕೂತಿದ್ದೆ ನಾನು. ಬಟ್ ಈ ಸಲ ನಾನು ಹೋಗ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಗ್ತದೆ. ಸೊ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹೇಗಿರುತ್ತೆ ನ್ಯೂ ಇಯರ್, ನಾನು ಹೇಗೆ ಎಷ್ಟು ಖುಷಿ ಆಗಿದ್ದೀನಿ ಅಂತೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಗೈಸ್, ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನನ್ನ ತಲೆಗೆ ಒಂದು ಐಡಿಯಾ ಬಂದಿದೆ. ಅವ್ರು ಹೇಗಿರೋ ಅವ್ರಿಗೆ ಇವಾಗ ಹೊಟ್ಟೆ ಹಸ್ತಿದೆ. ಸೊ ಇವಾಗ ರೈಸ್ ಇದೆ ಮತ್ತು ಸಾರು ಮಾಡಿದ್ದಾರೆ. ಸೊ ರೈಸಿಗೆ ಸ್ವಲ್ಪ ಜಾಸ್ತಿ 1 ಸ್ಪೂನ್ ಅಷ್ಟು ಉಪ್ಪು ಹಾಕಿ ಕೊಟ್ಬಿಡೋಣ. ಐ ನೋ ಇದು ಮಾಡೋದು ತಪ್ಪು ಅಂತ, ಬಟ್ ನಿಮಗೆಲ್ಲ ಇಂಥದ್ದೇ ಇಷ್ಟ ಆಗುತ್ತಲ್ವ. ಲಾಸ್ಟ್ ಇರಿಟೇಟಿಂಗ್ ವ್ಲಾಗಿಗೆ ನೀವು ಇಷ್ಟು ಜಾಸ್ತಿ ವೈರಲ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಇಷ್ಟು ಲೈಕ್ಸ್ ಮಾಡಿದ್ದೀರಾ, ತುಂಬ ಜಾಸ್ತಿ ವ್ಯೂಸ್ ಕೂಡ ಬಂದಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಸೊ ಇವಾಗ ಮಾಡೋಣ ಬನ್ನಿ. ಪಾಪ ಅನಿಸ್ತಿದೆ, ಬಟ್ ಅವ್ರು ಅದಕ್ಕಿಂತ ಜಾಸ್ತಿ ನಂಗೆ ಇರಿಟೇಟ್ ಮಾಡ್ತಾರೆ. ಇದೇನೂ ಇಲ್ಲ ಅದ್ರ ಮುಂದೆ. ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕಬೇಕು. ಅದಕ್ಕೆ ಇಷ್ಟು ಉಪ್ಪು ಸಾಕಾ? ಇಷ್ಟು ಜಾಸ್ತಿ ಆಗಲ್ವಾ? ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದಲೇ. ಇನ್ನು ಅವ್ರಿಗೆ ಯಾವ್ಯಾವ ಥರ ಇರಿಟೇಟ್ ಮಾಡ್ಬೋದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ ಇನ್ನು ಅವ್ರಿಗೆ ಇರಿಟೇಟ್ ಮಾಡುವಂಥದ್ದು ಅಥವಾ ಇಗ್ನೋರಿಂಗ್ ಮಾಡಬೇಕು. ತುಂಬ ಜನ ಅದೇ ಕಮೆಂಟ್ ಆಗ್ತಿದ್ದಾರೆ ಮತ್ತೆ ಇಗ್ನೋರಿಂಗ್ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇವಾಗ ಅವರ್ ಫುಡ್ ಈಸ್ ರೆಡಿ ಟು ಟೇಸ್ಟ್. ಫಸ್ಟ್ ನಾನು ಸ್ವಲ್ಪ ತಿಂದು ನೋಡ್ತೀನಿ. ಅವರೊಬ್ಬರೇ ಬೀಳೋದೇಕೆ, ನಾನು ಸ್ವಲ್ಪ ಬಿದ್ದೋಗ್ತೀನಲ್ವಾ. ಬಾ ತುಂಬ ಖಾರ ಇದೆ. ತುಂಬ ಜಾಸ್ತಿ ಖಾರ ಅಂತೀನಿ. ಸಾರಿ ತುಂಬ ಸಾಲ್ಟ್ ಜಾಸ್ತಿ ಆಗ್ಬಿಡ್ತೆ. ಅದಕ್ಕಿಂತ ಸ್ವಲ್ಪ ಆ್ಯಡ್ ಮಾಡ್ಬಿಡೋಣ ಗೈಸ್. SMR
ಕೊಳ್ಳ ಊಟ ಅಲ್ವರೆಗೂ ಸ್ವಲ್ಪ ನೀರು ತುಂಬಿಸ್ಕೊಬೇಡ ಗ್ಲಾಸಲ್ಲಿ ಆಯಿತಾ, ತುಂಬಿಸ್ಬಿಟ್ಟು ಅವ್ರಿಗೆ ತಿನ್ಸೋಣ. ತುಂಬಿದೆ ಇವಾಗ, ಬನ್ನಿ ಹೋಗೋಣ. ಸೊ ಇವಾಗ ತಗೊಂಡು ಹೋಗೋಣ. ಅವ್ರ ರಿಯಾಕ್ಷನ್ ಐಸಮಾರ್, ಫುಡ್ ಇಸ್ ರೆಡಿ. ನಾನು ತಿನ್ಸ್ಲಾ? ನೀನೆ ತಾನೇ ರೆಗ್ಯುಲರ್ ಆಗಿ ತಿನ್ಸೋದೇನು? ಡ್ರಾಮಾ ಮಾಡ್ತಾನೆ ಗೈಸ್, ಬರೀ ಡ್ರಾಮಾ ಮಾಡ್ತಾನೆ, ನಾಟಕ ಮಾಡ್ತಾನೆ. ನೀನು ಡ್ರಾಮಾ ಮಾಡ್ಬೇಡ. ನಾಟ್ ಎವ್ರಿ ಡೇ ಬೇಸಿಸ್. ಎವ್ರಿ ಡೇ ಅಂದ್ರೆ ನೀನ್ ಇದ್ದಾಗ ನೀನೇ ಅವ್ರ ತಿನ್ಸ್ತಿಲ್ಲ. ನ್ಯೂ ಇಯರ್ ಪ್ಲಾನ್ಸ್ ಏನು? ನ್ಯೂ ಇಯರ್ ಪ್ಲಾನ್ಸ್ ಒಳ್ಳೆ ಬಿಡ್ತಾ ಇಲ್ವಲ್ಲ ನೀನ್ ಹಿಂಸೆ. ಏಕೆ? ಏನ್ ಹಿಂಸೆ ಕೊಟ್ಟೆ? ಮಾಡೋಣ ಬಿಡ, ಆಯ್ತು. ಏನ್ ಹಿಂಸೆ ಕೊಟ್ಟೆ? ಏನಿಲ್ಲ, ನಿಂಗೇನು ಇಷ್ಟ ಅದನ್ನೇ ಮಾಡಿ, ನಂಗೇನು ಪ್ರಾಬ್ಲಮ್ ಇಲ್ಲ. ನನಗೆ ನೀನ್ ಇಷ್ಟ. ಆಯ್ತು, ಅಮ್ಮಿಕೊಂಡು ತಿನ್ನು. ನಾಟಕ ಮಾಡ್ತೀನಿ. ಅಮ್ಮಿಕೊಂಡು ನೀನ್ ತಿನ್ಸು. ಹೇಗಿದೆ? ಏಕೆ? ಯಾಕೋ ಬೇಕಂತ ಮಾಡ್ಕೊಂಡಿದ್ದೀನಿ. ಬೇಕಂತ ಏನ್ ಮಾಡ್ಕೊಂಡು ಬಂದಿದ್ದೀನಿ? ಹೆವಿ ಉಪ್ಪು. ಏನ್ ಸರ್ ಒಂದು ನಿಮಿಷ ಬಂದೆ. ಹೆವಿ ಉಪ್ಪು. ಅಲ್ಲ ನಿಮಗ್ ಹಿಂಗೆ ಅಲ್ವಾ ಎವ್ರಿ ಟೈಮ್ ಮಾಡೋದು ನಾನು. ನೀನ್ ತಿನ್ನು. ಹಂಗಲ್ಲ ತಡಿ. ಕಲ್ತ್ಕೊ, ಜಾಸ್ತಿ ಎತ್ಕೊ. ನಾನು ಉಗ್ದಿರೋ ಸೈಡ್ ತಿನ್ಬೇಡ, ತಿನ್ನು ಅಂತ ಹೇಳ್ತಿಲ್ಲ. ಆ ಸೈಡಲ್ಲಿ ಏನೂ ಆಗಿಲ್ಲ ಅಲ್ವಾ? ಎತ್ಕೊನೆ, ಜಾಸ್ತಿ ಎತ್ಕೊ, ತಿನ್ನು. ಚೆನ್ನಾಗಿದ್ಯಾ? ಯಾಕೆ ಎವ್ರಿ ಟೈಮ್ ಹಿಂಗೆ ಅಲ್ವಾ ಮಾಡೋದು ನೀನು? ಯಾಕೆ? ಏನಕ್ಕೆ? ಏನು ಜಾಸ್ತಿ ಆಗಿದೆ ಗಂಚಲಿ ನಿಮ್ಗೆ? ಇವಾಗ ಏನ್ ಪ್ರಾಬ್ಲಮ್? ಇಷ್ಟೊಂದು ಯಾವ ಬೋಳಿ ಮೇಲೆ ಹಾಕ್ಬಿಡ್ತಾನೆ? ಏನಕ್ಕೆ ಹಾಕ್ಬಿಟ್ಟಿದ್ದು? ನೀನ್ ತಿನ್ಬಾರ್ದು ಅಂತ. ಯಾಕೆ ನಾನು ನೆಮ್ಮದಿಯಾಗಿರೋದು ಇಷ್ಟ ಅಲ್ವಾ? ಅಯ್ಯ, ಟಾರ್ಚರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಬಂದಿದ್ದೀನಿ ಇವಾಗಿಂದ. ನಾನು ಎಂತದೂ ಇಲ್ಲ, ಊಟ ಮಾಡಿರ್ಲಿಲ್ಲ ಅದಕ್ಕೆ. ನಾನು ಇವಾಗ ಊಟ ಮಾಡ್ಬೇಕು ಅಂತ ಕೇಳಿದ್ರಿ. ಬರ್ಗರ್ ತಿಂದ ಗೈಸ್, ಬರ್ಗರ್ ತಿಂದ ಇಷ್ಟೊತ್ತು. ಬರ್ಗರ್ ತಿಂದ ಹೋಗಿ ಪ್ರೈಸ್ ಬರ್ಗರ್ ಪ್ರೈಸ್ ಬಿಡೆ. ನಾನು ತಿನ್ನೋದೇ ಅನ್ನ ಸಾಂಬಾರ್ ಅಲ್ವಾ ಜಾಸ್ತಿ. ಪಿಜ್ಜಾ ನೀನ್ ತಿಂದಿದ್ದು, ನಾನೆಲ್ಲಿ ತಿಂದೆ? ಒಂದ್ ಸ್ವಲ್ಪನೂ ತಿಂದಿಲ್ವಾ? ನಾನ್ ತಿನ್ಸಿನಲ್ವಾ? ಒಂದ್ ಬೈಟ್ ಇಷ್ಟ ಅನ್ಸಲ್ಲ ಗೈಸ್. ಇವಾಗ ಏನು ತಿನ್ನಲ್ವಾ ಊಟ? ನೀನ್ ತಿನ್ನು, ಆಯ್ತು. ಇನ್ನೊಂದು ತಿನ್ನು. ಇವಾಗ ಏನ್ ನಿಂಗ್ ಪ್ರಾಬ್ಲಮ್? ಬೇರೆ ಊಟ ಬೇಕಾ? ಚೆನ್ನಾಗಿರೋದ್ ಮಾಡ್ಕೊಡೆ. ಯಾವತ್ತು ಇದ್ಯಾವ ಹಿಂಗಾಡ್ಕೋತಾ ಇದೆ? ನಿಂಗೆ ಇಷ್ಟ ಅಲ್ವಾ ತಿನ್ನಕ್ಕೆ? ನಮ್ಮ ಮುಂಚೆ ಹೇಳ್ತಿದ್ದೆ ನೀನ್ ಹೆಂಗ್ ಮಾಡ್ತಿದ್ರು ನಾನು ತಿನ್ಬಿಡ್ತೀನಿ. ನಮ್ಮ ಅಮ್ಮನ ಮೇಲೆ ಹಣೆಗೂ ಕೆಟ್ಟದಾಗೈತೆ. ಬರೀ ಉಪ್ಪೈತೆ. ನೀನೇ ತಿನ್ನಕ್ಕಾಗ್ಲಿಲ್ಲ ಅಂತ ನಿಂಗೆ ಗೊತ್ತು. ಬೇಕಂತ ಮಾಡ್ತಾ ಇದೀಯ ಅಂತ ನನಗೂ ಗೊತ್ತು. ಏನ್ ಬೇಕಂತ ಮಾಡ್ತಾ ಇದ್ದೀನಿ ನಾನು? ಕ್ಯಾಮ್ರಾ ಆನ್ ಆಗೈತೆ, ನೀನ್ ನನಗೆ ಉಪ್ಪು ನಾನು ನ್ಯೂ ಇಯರ್ ಬ್ಲಾಗ್ ರೆಕಾರ್ಡ್ ಮಾಡ್ತೀನೋ, ನೀನ್ ಲೂಸ್ ತರ ಆಡ್ಬೇಡ ಸುಮಾರು. ನಂಗೇನು ಇಂಟ್ರೆಸ್ಟ್ ಇಲ್ಲ ಆಯ್ತಾ? ನಂಗೆ ಕುರಿ ತರ ಕಾಣ್ತಾ ಇದೀನ? ಕುರಿ ಮರಿ ಪುರಿ ಎಲ್ಲ ನೀನೆ. ತಿನ್ನಕ್ಕಾಗುತ್ತೆ ನಮ್ಮ ಮನುಷ್ಯರು ಅಷ್ಟೊಂದು ಉಪ್ಪ ಹಾಕೊಂಡ್ ಬಂದಿದೆ. ಹೂ ಬಿಡೋ, ಪ್ರತಿ ಸಲ ನಿಂದಿದೆ ಇತ್ತೀಚೆಗೆ ಓವರಾಗಿ ಆಡ್ತಿದ್ಯಾ. ನನ್ನ ಕೈದೇನು ತಿಂತಾನೂ ಇಲ್ಲ ನೀನು. ನಾನು ಅದ್ರೂ ಇಷ್ಟ ಆಗ್ತಿಲ್ಲ ನಿಂಗೆ. ಫೈನ್, ನಿನ್ ಯಾವ ತರ ಬೇಕು ಆ ತರ. ಸಾರಿ. ಹಿಂಗ್ ನೋಡು, ಎಲ್ಲಿ ಕೊಡ್ತಿದ್ದೆ? ಇವೆಲ್ಲ 5ನೇ ಕ್ಲಾಸ್ ಐಟಮ್ ಆಟಗಳು ನನ್ನ ಹತ್ರ ಇಟ್ಕೊಂಬಾರ್ದು ಮರಿ. ಉಪ್ಪು ಖಾರ ಹುಳಿ ಯಾವ್ದೋ ಅಂತ ತಿಳ್ಕೊಳ್ದೆ ಇರೋಷ್ಟು ಗುಗ್ಗು ತರ ಕಾಣ್ತೀನ ಮರಿ. ಚಲ್ ನಿಕಾಲ್. ಸರಿ, ಯಾಕೆ ಹೊಡೆದೆ ಇವಾಗ ನಂಗೆ? ನಿನ್ನೆ ಕೊಡ್ದೆ. ನಾನು ಎಲ್ಲಿ ಹೊಡೆದೆ ನಿಂಗೆ? ಕೆನ್ನೆಗೆ. ಎಲ್ಲಿ ಹೊಡೆದೆ ನಾನು? ಕೆನ್ನೆಗೆ. ಆಯ್ತು, ನಾನು ತಲೆಗೆ ಹೊಡಿತೀನಿ. ನಂಗೆ ಇಲ್ಲಿ ಆಲ್ರೆಡಿ ತಲೆ ನೋಡ್ತಿತ್ತು, ಪಟ್ 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 ಅಂತಿತ್ತು. ಸರಿ ಆಯ್ತು, ಹಂಗಾರೆ ನಾನು ಕೆನ್ನೆ ಹೊಡಿಲ್ಲ ವಾಪಸ್ಸು. ನಿನ್ ತಲೆ ಹೊಡಿ, ನಾನು ಕೆನ್ನೆ ಹೊಡಿತೀನಿ. ರಿಪ್ಲೇಸ್ಮೆಂಟ್. ಏನು? ಅಯ್ಯೋ ಅನ್ನಲ್ಲ ಈ ಸಲ. ಆಯ್ತು ಬಿಡು, ನೀರು ತಗೊಂಡ್ ಬಂದು ಕೊಡ್ತೀನಿ. ಚೆನ್ನಾಗಿರ್ಲಿಲ್ವಾ? ಅನ್ನಕ್ಕೆ ಹಂಗೆಲ್ಲ ಹೇಳ್ತಾರೆ? ಅನ್ನನ ಯಾರನ್ನ ಹಿಂಗ್ ಮಾಡ್ಕೊಂಡ್ ಬರ್ತಾರ? ಮೆಟ್ ತಗೊಂಡ್ ಹೊಡೆಯಲ್ವ? ಅನ್ನ ಹಿಂಗ್ ಮಾಡ್ಕೊಂಡ್ ಬಂದ್ರೆ ನಿಮ್ ಮನೆಯವ್ರು ನಿಂಗೆ? ಸರಿ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಹೊರಗಡೆ? ಆಯ್ತು ಬಿಡು, ಹೋಗು. ನೀರ್ ತಗೊಂಡು ಉಪ್ಪು ಜಾಸ್ತಿ ಆಗುತ್ತೆ. ಸೊ ಗೈಸ್,
ಇವಾಗ ರಾಜು ಹೋಗಿದೆ. ಅದು ಫೇಲ್ಡ್ ಪ್ರ್ಯಾಂಕ್, ಫೇಲ್ಡ್ ಇರಿಟೇಷನ್ ಥರ ಕಾಣಿಸ್ತಿದೆ. ಇಲ್ಲಿ ಊಟ ನನಗೆ ತಿನ್ಸ್ಬಿಟ್ರು, ಬಟ್ ಇಟ್ಸ್ ಓಕೆ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ನನ್ನ ತಲೆ ಓಡಿಸ್ಬೇಕು. ಏನೋ ಸ್ವಲ್ಪ ನೀರು ಕುಡಿ, ಕಾಫಿ ಮಾಡ್ಕೊಳ್ಳ. ಕಾಫಿ ಮಾಡ್ಕೊಡು. ಹೋಗು, ಹೋಗ್ತಾ ಇರೋ. ಬಿಟ್ಟು ಕಳಿಸ್ತಾ ಇದ್ದೀನಿ, ಹೋಗ್. ಏನಾದ್ರೂ ಮಾಡ್ಕೊಡಲಿ, ಹೊಟ್ಟೆ ಹಸ್ದೈತೆ. ಬಿಟ್ಟು ಕಳಿಸ್ತಾ ಇದ್ದೀನಿ, ಹೋಗ್. ಅದು ಕಾಫಿ ಮಾಡ್ಕೊಡ್ಬೇಕು. ಹೋಗ್. ಸೊ ಕಾಫಿ ಮಾಡೋಣ, ಬೇಗ ಬೇಗ ಮಾಡೋಣ ಬನ್ನಿ. ಕಾಫಿಯಲ್ಲಿ ಏನಾದರೂ ಮಾಡಬೇಕಲ್ಲ ಕಿತಾಪತಿ, ಯೋಚನೆ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟು ಕಾಫಿಯಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಸಕ್ಕರೆ ಅಂತೂ ಜಾಸ್ತಿ ಹಾಕೋಕ್ಕಾಗಲ್ಲ, ಮತ್ತು ಅದೇ ಆಗ್ಬಿಡುತ್ತೆ. ಏನು ಮಾಡ್ಬೋದು ಕಾಫಿಯಲ್ಲಿ, ಏನು ಮಾಡ್ಬೋದು? ನನಗೊಂದು ಐಡಿಯಾ ಬಂತು. ಕಾಫಿನ ತೊಗೊಂಡೋಗೋಣ, ಬಿಸಿ ಬಿಸಿ ಬೇಡ, ಸ್ವಲ್ಪ ನನ್ನ ಫಿಂಗರ್ ಇದಾಗುವಷ್ಟು ತೊಗೊಂಡೋಗೋಣ. ತೊಗೊಂಡೋಗ್ಬಿಟ್ಟು ಬಟ್ಟೆ ಮೇಲೆ ಹಾಕ್ತೀನಿ. ಎಕ್ಸ್ಟ್ರೀಮ್ ಆಗಿಬಿಡುತ್ತೆ, ಎಕ್ಸ್ಟ್ರೀಮ್ ಮಾಡೋಣ. ಎಕ್ಸ್ಟ್ರೀಮ್ ಆಗಿನೇ ನನಗೆ ಸತಾಯಿಸಲ್ಲ ಅಯ್ಯಪ್ಪ. ಎಕ್ಸ್ಟ್ರೀಮಾಗಿ ನಂಗೆ ತುಂಬ ಸತಾಯಿಸಿದಾನೆ ಗೈಸ್. ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂಗೆ ಕಾಫಿ ಮಾಡೋಕ್ಕೆ ಬರೋದೇ ಇಲ್ಲ ಆಯಿತಾ. ಐ ಆಮ್ ವೆರಿ ಡಮ್ ಪರ್ಸನ್. ನಾನು ಒಳ್ಳೆಯವಳು ಅಂತ ಅಲ್ಲ ಆಯಿತಾ, ಬಟ್ ಐ ಆಮ್ ಅ ವೆರಿ ಡಂಬೆಸ್ಟ್ ಪರ್ಸನ್ ಯು ವಿಲ್ ಎವರ್ ಸಿ ಇನ್ ದ ಹೋಲ್ ವರ್ಲ್ಡ್. ಸಕ್ಕರೆ ನಾರ್ಮಲ್. ಸೊ ಇವಾಗ ಕಾಫಿ ರೆಡಿ ಆಗ್ತಾಯಿದೆ, ಆಲ್ಮೋಸ್ಟ್ ಬಾಯ್ಲಿಗೆ ಬರ್ತಾಯಿದೆ. ಅವ್ರಿಗೆ ಕಾಫಿ ಕೊಡೋಣ. ಇಷ್ಟು ಎಕ್ಸ್ಟ್ರೀಮಾಗಿ ಮಾಡ್ತೀನಿ, ಲೈಟಾಗಿ ಭಯ ಆಗ್ತಿದೆ, ಬಟ್ ಇಟ್ಸ್ ಓಕೆ. ನಾನು ಹೆದರ್ಕೊಳ್ಳಲ್ಲ, ಯಾಕಂದರೆ ಇವಾಗ ಅವ್ರು ನನ್ನಿಂದ ಹೆದರ್ಕೋಬೇಕು, ನಾನು ಅವರಿಂದ ಅಲ್ಲ. ಓಕೆ. ಅಯ್ಯೋ ಲೈಟಾಗಿ ಭಯ ಆಗ್ತಿದೆಯಲ್ಲ ಅದು. ಓಕೆ, ಸೊ ಕಾಫಿ ಕೊಡೋದಲ್ಲ, ಕೊಡೋಕ್ಕಂತ ಹೋಗೋಣ, ಚೆಲ್ಬೇಡ ಆಯಿತಾ. ರಿಯಾಕ್ಷನ್ ನೋಡೋಣ. ಗುರು ಕೊಡೋಣ ನಾರ್ಮಲಾಗಿ, ಬಟ್ SMR ರಿಯಾಕ್ಷನ್ ನೋಡೋಣ ನಾವು ಹೇಗಿರುತ್ತೆ, ಏನು ಬೈತಾರೆ, ಏನು ಕೆಟ್ಟ ಮಾತಾಡ್ತಾರೆ ಅಂತ. ಬಾಯಿ ತೆಗೆದ್ರೆ ಕೆಟ್ಟ ಮಾತು. ನನಗಂತೂ ಕೇಳಿ ಹೇಳಿ ಎಷ್ಟು ಬೇಜಾರಾಗ್ಬಿಟ್ಟಿದೆ. ಸ್ವಲ್ಪ ಮಾತಾಡ್ತೀನಲ್ಲ ನಾನು, ಗೊತ್ತು. ಸೊ ಇವಾಗ ಬಿಸಿ ಕಾಫಿ ಇದೆ, ಇದನ್ನು ಇವಾಗ ತಣ್ಣಗೆ ಮಾಡೋಣ ಬೇಗ. ಬಟ್ ಒಳ್ಳೆ ಮನುಷ್ಯನೇ, ಬಟ್ ಆ್ಯಂಗರ್ ಇಶ್ಯೂ ಸ್ವಲ್ಪ ಜಾಸ್ತಿ. ಆ್ಯಂಗರ್ ಇಶ್ಯೂಸಿಂದ ಪ್ರಾಬ್ಲಮ್ ಆಗುತ್ತೆ ಅಷ್ಟೆ. ತಣ್ಣಗಾಗಿದೆ ಇವಾಗ, ಫುಲ್ ಅಲ್ಲ ಬಟ್ ಆಗಿದೆ. ಅವ್ರಿಗೆ ಸಪ್ರೇಟಾಗಿ ಕಾಫಿ ಇಟ್ಟಿದ್ದೀನಿ, ಅದು ಕುಡಿಯೋಕ್ಕಂತ ಕಾಫಿ, ಇದು ಚೆಲ್ಲಕ್ಕಂತ ಕಾಫಿ ಸಪ್ರೇಟಾಗಿ ಕೊಡ್ತೀನಿ. ನನಗೆ ಇನ್ನೊಂದು ಎಲ್ಲಿ ಖುಷಿ ಅಂದರೆ, ಆಲ್ರೆಡಿ ಅವರು ಬರ್ಗರ್ ಎಲ್ಲ ತಿಂದಿದ್ರಲ್ಲ, ಸೊ ಸ್ವಲ್ಪ ಶೋರ್ ಇದ್ದೀನಿ ನಾನು, ಲೈಕ್ ಓಕೆ ಹೊಟ್ಟೆ ಅಷ್ಟು ಬೇಗ ಇದಾಗಲ್ಲ ಆ್ಯಂಡ್ ಅಷ್ಟೊಂದು ಹಸುವಾಗಿರಲ್ಲ ಅವ್ರಿಗೆ ಅಂತ. ಇವಾಗ ಮತ್ತೆ ಅನ್ನನೂ ಇದೆ, ಅದು ಹಾಕ್ಕೊಡ್ತೀನಿ. ಕಾಫಿ ಕುಡಿದು ಬಿಡಲಿ ಸ್ವಲ್ಪ ಅಲ್ಲ, ಯಾಕಂದರೆ ಪಾಪ ನೈಟು ನಿನ್ನೆ ಫುಲ್ ಶೂಟ್ ಮಾಡಿದ್ದಾರೆ, ನೆನೆ ನೈಟ್ 2-3 ಗಂಟೆವರೆಗೂ. ಸೊ ಅದಕ್ಕೆ ಓಕೆ. ಸೊ ಕಾಫಿ ಇಸ್ ರೆಡಿ, ಬನ್ನಿ ಹೋಗೋಣ. ಸೊ ಕಾಫಿ ರೆಡಿ ಇದೆ, ತುಂಬ ತಣ್ಣಗೆ ಇದೆ ಆಯಿತಾ. ಸೊ ಇವಾಗ ಹೋಗೋಣ. ಬಟ್ ನಾನು ಹಿಡ್ಕೊಂಡು ಹೋದರೆ ಮತ್ತೆ ಚೆನ್ನಾಗಿರಲ್ಲ, ಅವ್ರಿಗೆ ಡೌಟ್ ಬಂದುಬಿಡುತ್ತೆ. ಇದನ್ನೇ ಮಾಡ್ತಾಯಿದ್ದೀನಿ ನಾನು ಅಂತ. ನ್ಯೂ ಇಯರ್ ಬ್ಲಾಗ್ ಎಲ್ಲ ರೆಕಾರ್ಡ್ ಮಾಡ್ತಿರೋದು ನಾನು A to Z ಅಂತ ಹೇಳ್ತಿರೋದು. ಅದಕ್ಕೆ ಗುರುಗೆ ಕರೆದ್ಬಿಟ್ಟು ಆಪೋಸಿಟ್ ಕೂರಿಸ್ಬಿಟ್ಟು ಫೋನ್ ಮಾಡೋಣ. ಗುರು, ಕ್ಯಾನ್ ಯು ಕಮ್ ಹಿಯರ್ ಫಾರ್ ಅ ಮಿನಿಟ್? ಗುರು, ಲಿಸನ್, ಐ ವಾಂಟ್ ಯುವರ್ ಹೆಲ್ಪ್. ದಿಸ್ ಇಸ್ ದ ಕಾಫಿ, ठीक है. ಇದು ಅವ್ರಿಗೆ ಕೊಡ್ತೀನಿ ನಾನು. ಕೊಡಬೇಕಾದ್ರೆ ಅವ್ರ ಮೈ ಮೇಲೆ ಚೆಲ್ಬಿಡ್ತೀನಿ. ದಿಸ್ ಇಸ್ ಇರಿಟೇಟಿಂಗ್ ವ್ಲಾಗ್. ಅದಕ್ಕೆ ಇವಾಗ ಚೆಲ್ಬಿಡ್ತೀನಿ ಮೈ ಮೇಲೆ. ಸೊ ಅದನ್ನ ನೀವು ರೆಕಾರ್ಡ್ ಮಾಡಬೇಕು, ಬಟ್ ಅವ್ರಿಗೆ ಗೊತ್ತಾಗಬಾರ್ದು. ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಕೂತ್ಕೊಂಡು ಮಾಡಬೇಕು. ಓಕೆ. ಗುರು, ನಿಮ್ಮ ಕಾಫಿ SMR ಕಾಫಿ ಏನು? ಅದು ಇದು ಮಾಡ್ತೀನಿ. SMR ಕಾಫಿ ಬಿಸಿದೆ. ಫೋನ್ಸ್ ಬಿಡಿ ಅಲ್ಲ, ಬರೀ ಫೋನ್ ಅಂತ.
ಕಾಫಿ ನಾನು ಕುಡಿಸ್ಲಾ ಪ್ಲೀಸ್? ಫೋನ್ ಬಿಡಿ ಅಲ್ಲ ಯಜಮ್ಮ. ಸರಿ ಮಿಸ್ ಆಗೋಯ್ತು, ಸಾರಿ. ನಾನು ಕುಡಿಸ್ತೀನಿ, ಸಾರಿ, ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಅಷ್ಟು ಒಳಗಿದೆಯಲ್ಲ ಅದಕ್ಕೆ. ತುಂಬ ತಣ್ಣಗಿದೆ ಕಾಫಿ. ತಣ್ಣಗೈತೆ, ಅಷ್ಟೊಂದು ಬಿಸಿ ಇಲ್ಲ. ಬಿಸಿ ಮಾಡ್ಕೊಂಬರ್ಬೇಕು ತಾನೆ. ಸ್ವಲ್ಪ ಕುಡಿದ್ಬಿಡಿ, ಬಿಸಿ ಮಾಡ್ಕೊಂಡು ಬಂದ್ಬಿಡ್ತೀನಿ, ಮತ್ತು ವೇಸ್ಟ್ ಆಗ್ಬಿಡುತ್ತೆ. ಓ ಮೈ ಗಾಡ್, ಸಾರಿ, ಬಿಸಿ ಮಾಡ್ಕೊಂಡು ಬಂದ್ಬಿಡ್ತೀನಿ ರೀ, ಒಂದು ನಿಮಿಷ. ಬಿಸಿ ಮಾಡ್ಕೊಂಡು ಬಂದ್ಬಿಡ್ಲಾ? ಹಾಂ, ಕೈ ಬರ್ಸ್ಕೊತೀನಿ ಕೊಡಿ. ತುಂಬ ಜಾಸ್ತಿನ ಕಾಫಿ ಚಲೋ ಇತ್ತು ಕೈ ಮೇಲೆ. ಬಟ್ ತಣ್ಣಗಿತ್ತಂತ ಆಯ್ತಲ್ಲ ಯಜಮ್ಮ, ಬಿಸಿ ಬಿಸಿ ಇರ್ತಿದ್ರೆ. ಯಾಕೆ ನಗ್ತಿದ್ದೀರಾ? ಏನಾಯಿತು? ಏನಾಯಿತು? ಕೈಯದು ಇದಾಗುತ್ತೆ. ಓಕೆ, ಏನಾಯಿತು? ನಿನಗೇನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಾಗೈತೆ ಅಂತ? ಏನಾಗಿದೆ? ಇಷ್ಟೊಂದು ಗಲೀಜ್ ಥರ ಆಡ್ತಾ ಇದೆಯಾ? ಏನು ಗಲೀಜ್ ಥರ ಆಡಿದೆ? ಕಾಫಿ ಚಲೋ ಇತ್ತು, ಅದಕ್ಕೆ ಹಿಂಗೆ ಇಟ್ಕೊಂಡೆ. ನಿಮ್ಮ ಮೇಲೆ ಎಲ್ಲಿ ಚೆಲ್ಲೋತು ಅಂತ. ವರ್ಷದಲ್ಲ, ನನ್ನ ಮೇಲೆ ಏನೋ ತೆಗೆದ್ಬಿಟ್ಟು. ಚೆಲ್ಲೋದು ಬೇರೆ, ಒರ್ಸೋದು ಬೇರೆ. ಬೇಗ ಬಂದಂಗೆ ಮಾಡ್ತಾವನ. ನೀನು ಮಾಡಿದ್ರೆ ಚೆನ್ನಾಗಿರುತ್ತಾ? ಯಾಕೆ ಅವಾಗ ಹುಷಾರಿಲ್ಲ ಅಂತ ಗೊತ್ತು, ಆದರೆ ಯಾಕೆ ಇಷ್ಟು ಇರಿಟೇಟ್ ಮಾಡ್ತಾ ಇದ್ದೀನಿ ನನಗೆ? ನಾನೆಲ್ಲಿ ಇರಿಟೇಟ್ ಮಾಡ್ತೀನಿ? ತಣ್ಣಗಿದೆ ಕಾಫಿ, ಅದ್ರಲ್ಲಿ ನಂದೇನು ತಪ್ಪಿದೆ? ಮೈ ಮೇಲೆಲ್ಲ ಯಾಕಮ್ಮ ಚೆಲ್ತಿ? ಯಾಕೆ ತಣ್ಣಗಿದೆ ಕಾಫಿ ನೀಟಾಗಿ ಮಾಡ್ಕೊಂಬರ್ಬೇಕು. ಮೈ ಮೇಲೆ ಚೆಲ್ತೈತೆ, ಶರ್ಟ್ ಎಲ್ಲ ಗಲೀಜಾಗಿಲ್ಲ ಇವಾಗ. ಹೊರಗೆ ರಿಯಾಕ್ಟ್ ಮಾಡ್ತಿದ್ದೆ, ಬೆಳಗಿಂದ ನೀನು ಕಿರಿಸ್ತಿದ್ದೆ, ಓಯ್ 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 ಅಂತಿದ್ಯಾ. ನನಗೆ ಏನು ಮಾಡ್ಕೊತೀನಿ ಗೊತ್ತಾ, ಒಂದಷ್ಟು ವರ್ಡ್ಸ್ ಬರುತ್ತೆ, ಅವೆಲ್ಲ ಬಾಯಿ ತುದಿಲಿ ಇಟ್ಕೊತೀನಿ. ಅವೆಲ್ಲ ಅನ್ನಕ್ಕಾಗಲ್ಲ ಅಂತ ಒಂದೇ ಸಲ ಹೈ ಅಂದ್ಬಿಡ್ತೀನಿ. ಹಿಟ್ 3 ಫಿಲಮ್ ನೋಡಿದ್ಯಾ? ಹಿಟ್ 3 ಫಿಲಮ್ ನೋಡಿದ್ಯಾ? ನಾಣಿದು ಅದ್ರಲ್ಲಿ ಅವನು ಹಂಗೆ BP ರೇಸ್ ಕಂಟ್ರೋಲ್ ಮಾಡಿ ಇದು ಕಣ್ಣು ಹಿಡ್ಕೊಂಡ್ಬಿಟ್ಟಿದ್ದೀನಿ ಹೊಸದಾಗಿ. ಹೈ ಅಂತ ಜೋರಾಗಿ ಕಿಚ್ಬಿಡು. ನನ್ನ ಹತ್ರ ಕಿರಿಸ್ಬಿಡ. ನೀನು ಹಿಂಗೆಲ್ಲ ಇರಿಟೇಟ್ ಮಾಡಿ ಹಿಂಸೆ ಕೊಡ್ತಾ ಇದ್ದೀನಿ. ನಿಮ್ಮ ಪ್ರಾಬ್ಲಮೇ ಅರ್ಥ ಆಗ್ತಾ ಇಲ್ಲ ನನಗೆ. ಸಡನ್ನಾಗಿ ವಿಯರ್ಡಾಗಿ ಬಿಹೇವ್ ಮಾಡ್ತೀನಿ. ಅದು ಯಾಕೆ ಅಂತ ನನಗೆ ಗೊತ್ತಾಗಲ್ಲ. ಏನು ವಿಯರ್ಡಾಗಿ ಬಿಹೇವ್ ಮಾಡ್ತೀನಿ? ಇವಾಗ ಏನು ಮಾಡ್ತಾ ಇದೀಯ ನೀನು? ಬೇಡಪ್ಪ, ಆಯಿತು, ನಾನು ಏನು ಕಾಫಿ ಮಾಡಲ್ಲ. ನೀನು ಕುಡಿಯೋಂಗಿದ್ರೆ ಕುಡಿಯಿಲ್ಲ ಅಂದರೆ ಎತ್ತೆಸಿ ಹೋಗು. ಇವಾಗ ಎತ್ತೆ ಎಸಿಬೇಕಿತ್ತು, ಹಂಗಾರು ಸುಮ್ಮನೆ ಕೂತಿದ್ದೀನಿ ನಮ್ಮನೆ ಎಲ್ಲ ಅಂತ. ಆಯಿತು ಬಿಡು, ಕುಡಿಯಲಿ ಬಿಡು. ಇರಲಿ ಬಿಡು ಪಾಪ, ನೀನು ಕೈ ಅದು ಇದಾಗೈತೆ. ಅಯ್ಯೋ, ಹಂಗ ಹೊಡಿಯೋದು? ಡ್ರಿಪ್ಸ್ ಹಾಕಿದ್ರು ತಾನೆ ಅದಕ್ಕೆ, ನೋಡಿದ್ದೆ ತಾನೆ? ರಕ್ತ ಏನು ಬರ್ತಿಲ್ಲ. ರಕ್ತ ಬರಬೇಕು ಒಟ್ಟಿನಲ್ಲಿ ನಿಂಗೆ. ಬಂದಿಲ್ವಲ್ಲ? ಬರಬೇಕು ನಿಂಗೆ. ನೀನು ಇಲ್ಲಿ ಬಾಯ್ಲಿ, ಹಂಗೆ ಆಡ್ಬಾರ್ದಪ್ಪ. ದಯವಿಟ್ಟು ಅರ್ಥ ಮಾಡ್ಕೊಬೇಕು. ನನಗೂ ಒಂಥರ ಟೆಂಪರ್, ಒಂದು ಲೆವೆಲ್ ತನಕ ಟೆಂಪರ್ ಚೆನ್ನಾಗಿರುತ್ತೆ. ನಾನು ನಾರ್ಮಲಾಗಿ ಇರಲ್ಲ. ನಿಮ್ಮ ಅಮ್ಮನ್ನ ನಾನು ಕೇಳಿಕೊಂಡು ಮಾತಾಡಿಸ್ಕೊಂಡು ಕೂತ್ಕೊಬೇಕು ಅಂತ ಆಸೆ ಆಗ್ತಾಯಿದೆ. ದಯವಿಟ್ಟು ಅವಕಾಶ ಮಾಡ್ಕೊ. ಥ್ಯಾಂಕ್ ಯು. ಪ್ಲೀಸ್ ಹೋಗ್ಬಿಟ್ಟು ಕಾಫಿ ಬಿಸಿ ಮಾಡ್ಕೊಂಬ. ಅಟ್ಲೀಸ್ಟ್ ಶರ್ಟ್ ಆದರೂ ಚೇಂಜ್ ಮಾಡ್ತೀನಿ. ಸರಿ. ಸೊ ಇವಾಗ ಬಿಸಿ ಬಿಸಿ ಕಾಫಿ ಕೊಡೋಣ. SMS ಅಷ್ಟು ಬೇಗ ಶರ್ಟ್ ಚೇಂಜ್ ಮಾಡ್ಕೊಬಿಟ್ಟನು? ಇರಿಟೇಟ್ ಆಗುತ್ತೆ. ಇದೊಂದೇ ಒಂಚೂರು ಕಾಫಿ ಎಲ್ಲೆಲ್ಲಾಗುತ್ತೆ. ನೋಡ್ಬಿಟ್ಟು ಒಂಚೂರು ಪ್ಲೀಸ್. ಏನು ಮಾಡಬೇಕು? ಕೊಡು, ನಾನಲ್ವ ತಪ್ಪು ಮಾಡಿದ್ದು. ಚೂಸರ್ ಆಗಿರುತ್ತೆ, ಕಾಫಿ ಕರೆ ಹೋಗಲ್ಲ ಅದಕ್ಕೆ. ಹೌದಾ? ಸರಿ. ಸೊ ಇವಾಗ ಇದು ವಾಶ್ 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 ವಾಶಾ ವಾಶ್ ಅಂತೂ ನಾನು ಮಾಡಲ್ಲ. ಹೇಗಿದ್ರು ಇದು ಹಳೆಯ ಟಿ ಶರ್ಟೇ, ಏನು ಹೊಸದಲ್ಲ. ಏನು ಮಾಡ್ಬೋದು? ಥಿಂಕ್ ಅರ್ಧಾಕ್ ಬೇಡ. ಇಲ್ಲ, ಆ ಮಜಾ ಬರಲ್ಲ. ಫಾಲೋ ಮೀ. ಐಡಿಯಾ ಬಂದಿದೆ. ಶರ್ಟ್ನ ತಗೊಂಡು ಫುಲ್ ಒರೆಸೋಣ, ಬಾತ್ರೂಮ್ ಒರೆಸೋಣ. ಇವಾಗ ಅವ್ರು ಟಿ ಶರ್ಟ್ನ ತೊಗೊಂಡು ಅವ್ರಿಗೆ ಕರಿಯೋಣ. ಕರೆದ್ಬಿಟ್ಟು SMS ಇದು ನೋಡಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ಹೇಳೋಣ. ಓಕೆನಾ?
ಇದೆಲ್ಲ ಫುಲ್ಲು ಒಂಥರ ಗಲೀಜಾಗ್ಬಿಟ್ಟಿತ್ತು, ಅದಕ್ಕೆ ಎಲ್ಲ ಒರೆಸ್ಬಿಡೋಣ ಅಂತ. ಇವಾಗ ಎಷ್ಟು ಚೆನ್ನಾಗಿ ಕಾಣ್, ನನ್ಗೆ ಏನು ಗೊತ್ತಾ, ಐ ಹ್ಯಾವ್ OCD ಪ್ರಾಬ್ಲಮ್ ಆಯಿತಾ. OCD ಪ್ರಾಬ್ಲಮ್ ಅಂತಂದರೆ ನನಗೆ ಸ್ವಲ್ಪ ಗಲೀಜ್ ಅಂದರೆ ಆಗಲ್ಲ ಆಯಿತಾ. ಅದಕ್ಕೆ ನಾನು ಸ್ವಲ್ಪ ಒರೆಸ್ತಿರೋದು ಬೇಗ ಬೇಗ. ಬಾತ್ರೂಮ್ ಒಳಗೆ ಒರೆಸ್ಬಿಡ್ಲ ಇದರಲ್ಲಿ. ಡೋಂಟ್ ಮೈಂಡ್. ಏನು ಹೆಂಗೇನಂದ್ರೆ ಈ ಶರ್ಟು ಕೊಟ್ಬಿಡು, ನಮ್ಮ ಮನೆಗೆ ಒರ್ಸೋಕೆ ಯೂಸ್ ಆಗುತ್ತೆ. ಹಾಂ, ಈ ಶರ್ಟ್ ಕೊಡ್ತೀಯಾ? ಹಿಂಗೆ ಅಂಚಲಿ ತೋರಿಸ್ತದೆ. ಏನ್ ನಿನ್ ಪ್ರಾಬ್ಲಮ್ ನಿಂದು ಇವಾಗ? ಏನು ಮಾಡ್ತಾ ಇದ್ದೀನಿ ನಾನು? ಏನೋ ನೋಡ್ತಾ ಇದ್ದೀನಿ, ಹೊಡಿಲ್ಲ ಇದ್ರಲ್ಲೇ. ಏಯ್, ಕಾಪಿದ ಮಕ್ಕಾಕ್ಬಿಡ್ತೀನಿ. ಆಯ್ತು ಬಿಡಪ್ಪ, ಆಗ್ತೀನಿ, ನಾನೇ ಸುಮ್ಮನೆ ಆಗ್ಬಿಡ್ತೀನಿ. ನಾನು ಯಾಕಾದ್ರೂ ಹುಟ್ಟಿದ್ದೇನೋ ಅನ್ಕೊಂಡು ಒರೆಸ್ಕೊಂಡಾದ್ರೂ ಸುಮ್ಮನೆ ಜೀವನ ಮಾಡ್ಕೋತೀನಿ. ಲೂಸೇನೆ ನೀನು. ಟೀ ಶರ್ಟ್ ಅಲ್ಲಿ ಏನಕ್ಕೆ ಒರೆಸ್ತಾ ಇದೀಯ ಅದನ್ನ ನೀನು? ಬಾತ್ರೂಮ್ ಮೇಲೆ ಒರೆಸ್ತಾರೆ ಟೀ ಶರ್ಟ್. ಇವಾಗಿನ ಹಾಕ್ಬಿಟ್ಕೊಟ್ಟಿನಿ, ಕಾಪಿ ಚಲಿದೆ ಅಂತ ಬಿಟ್ಕೊಟ್ಟಿನಿ. ಏನ್ ಮಾಡ್ತಾ ಇದ್ದೀನಿ ನಾನು? ಟೀ ಶರ್ಟ್ ಅಲ್ಲಿ ಯಾರು ಒರೆಸ್ತಾರೆ? ಟೀ ಶರ್ಟ್ ಅಲ್ಲಿ ಯಾರು ಒರೆಸ್ತಾರೆ? ನಾನು. ಏನಕ್ಕೆ ಒರೆಸ್ತಾ ಇದೀಯಾ ಸುಮ್ಮನೆ. ಸಿಮ್ರಾನ್, ಗಲೀಜಿತ್ತು ಬ್ರೈನ್ ಅಲ್ಲಿ ಕಾಮನ್ ಸೆನ್ಸ್ ಐತೆ? ಏನಾದ್ರು ಐತಾ? ತಲೆನಲ್ಲಿ ಏನಾದ್ರು ಐತಾ? ಯಾವ OCD ಪ್ರಾಬ್ಲಮ್? ನೀನ್ ಅಂತ ಗಲೀಜು ಅಂತ ನಾನ್ ನೋಡಿಲ್ವಾ ನಿಂದು? ಏನ್ ಗಲೀಜು? ಏನ್ ಮಾತಾಡ್ತೀಯ? ನಿನ್ ರೂಮ್ ಹೆಂಗ್ ಇಟ್ಕೊಂಡಿರ್ತೀಯ ಅಂತ ನಾನ್ ನೋಡಿದೀನಿ ನಿಂದು. ಅಲ್ಲೂ ಜಲ ಸ್ನಾನ ಮಾಡಲ್ಲ, ವಾರಕ್ಕೊಂದ್ಸಲ ಸ್ನಾನ ಮಾಡಿ. ನಿನಗೆ OCD ಪ್ರಾಬ್ಲಮ್. ಆಯ್ತು, ಇನ್ನೂ ತಗೋ ನೀವು ಮಾಡ್ತೀನಿ ಇವಾಗ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಯಾಕೆ ಹಿಂಗ ಆಡ್ತೀಯ? ಮುಚ್ಕೊಂಡು ಟೀ ಹೊಸದಲ್ಲಿ ಎರಡನೇ ಸಲ ಹಾಕೊಂಡ್ರದಲ್ಲಿ ಇವತ್ತು. ಅಮ್ಮ ಎಲ್ಲೋ ಹೊಸದು ಹಳೇದಲ್ವ ಇದು? ನಮ್ ತಾಯಿನೇ ಎರಡನೇ ಸಲ ಹಾಕೊಂಡ್ರದಲ್ಲಿ. ಅಯ್ಯೋ ದೇವ್ರೆ. ಆಯ್ತು ಬಿಡು, ಬಾತ್ರೂಮ್ ಆದ್ರೂ ವರ್ಷಕ್ಕೆ ಯೂಸ್ ಆಯ್ತಲ್ಲ. ಈ ಶರ್ಟ್ ಕೊಟ್ಬಿಡು, ಮನೆಗೆ ತಗೊಂಡು ಹೋಗ್ತೀನಿ. ನಮ್ಮ ಮನೇಲಿ ಮಾಪ್ ವರ್ಕ್ ಆಗ್ತಿಲ್ಲ, ಅದು ಇದ್ರದ್ದು ಝೀ ಅನ್ನೋದಲ್ಲ, ಮಾಪ್ ವರ್ಕ್ ಆಗ್ತಿಲ್ಲ. ನಮ್ದು ಎಲೆಕ್ಟ್ರಿಕ್ ಮಾಪು, ನಾವು ರಿಚ್ ಇವಾಗ. ನ್ಯೂ ಇಯರ್ದು ಇನ್ನೂ ಬೇಕಂತ ಓರಾಗ ಆಡ್ತಾವ. ನಾನು ಕೈಸ್ ಬೇಕಂತಾನೆ ಕಿರ್ಸ್ತಾವನೆ, ಬೇಕಂತ ಅಪ್ಪಗೇನ ನೋಡ್ತಾನೆ. ಸುಮ್ಮನೆ ಎಲ್ಲ ಇದರಲ್ಲೂ ಕಿರ್ಸ್ತಾವನೆ, ಏನು ಮಾಡ್ತಾನೆ ಇಲ್ಲ. ನಾನು ಅಂತ ನಾನು ಇವನಿಗೆ ಇರಿಟೇಟ್ ಮಾಡ್ತಿಲ್ಲ, ಇವನಿಗೆ ನನಗೆ ಇರಿಟೇಟ್ ಮಾಡಿಬಿಟ್ಟ. ನನಗೊಂಥರ ಕಿವಿಯಲ್ಲೆಲ್ಲ ನೋವು ಬರುತ್ತೆ ಹಿಂಗೆಲ್ಲ ಮಾಡಿದ್ರೆ. ಅದಕ್ಕೆ ಅವನ ಹತ್ರ ಮಾತಾಡಲ್ಲ ನಾನು. ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅಷ್ಟೇ. ಹೆಂಗೆ ಗೊತ್ತಾ, ನೋಡು, ನನ್ನ BP ಒಂದೇ ಥರ ಇರಲ್ಲ. ನಂಗೆ ತುಂಬ ಕೋಪ ಬರುತ್ತೆ. ನೀನು ಆ್ಯಂಗ್ರಿ ಬೋರ್ಡ್. ನಂಗೆ 100 ಟೆನ್ಷನ್ ಇರುತ್ತೆ. ತುಂಬ ಯಾರಿಗೂ ಇಲ್ಲ ಆರ್ಬ ಟೆನ್ಷನ್ ಬಿಡಲಿಲ್ಲ. ಎಷ್ಟೊಂದು ಟೆನ್ಷನ್ಗಳು. ಹೇಳು ನರೇಂದ್ರ ಮೋದಿ ಅವರೇ, ಪ್ಲೀಸ್ ಹೇಳಿ. ಹೆಂಗೆ ಗೊತ್ತಾ, ಜಸ್ಟ್ ಬಿಕಾಸ್ ನಿನ್ನ ಈಸಿಯಾಗಿ ತಗೊಂತೀನಿ ಅಂತ. ಈಸಿಯಲ್ಲಿ ನೀನು ಹಾಡಾಗೆ ತಗೋತಿದ್ಯಾ ನಾನೆಲ್ಲ? ಇಲ್ಲ, ಕೇಳಿಸ್ಕೋಬಾರಿ. ಇಲ್ಲಿಂದನೂ ಕೇಳಿಸುತ್ತೆ, ಹಿಂಗೆ ಹಿಡ್ಕೊಂಡ್ರೆ ಕೇಳಿಸಲ್ಲ. ಬಾರಲ್ಲಿ ಹೆಂಗೆ ಗೊತ್ತಾ, ಹಿಂಗೆ ಆಡಬಾರ್ದು. ನನಗೂ ಕೂಡ ಟೆನ್ಷನ್ಸ್ ಇರುತ್ತೆ, ಏನೇನೋ ಸ್ಟ್ರೆಸ್ ಇರುತ್ತೆ. ನೀನು ಎಲ್ಲದಕ್ಕೂ ಮೆಂಟಲ್ ಥರ ಆಡಿದ್ರೆ ಹೆಂಗೆ? ತಪ್ಪಾಯಿತು, ನಿಮ್ಮ ಕಾಲಕ್ಕೆ ಬೀಳ್ತೀನಿ, ನನ್ನ ಸವಾಸ ಬಿಟ್ಬಿಡಿ. ಯಾಕೆ ಹೆಂಗೆ ಆಡ್ತಾ ಇದೆಯಾ? ಎಷ್ಟು ನೀಟಾಗಿ ಹೇಳಕ್ಕೆ ಬಂದೀನಿ, ಆದರೂ ಕೂಡ ಎಷ್ಟು ನೀಟಾಗಿ ಏನು ಮಾತಾಡ್ತಿದ್ದೇನೆ? ಬರೀಲಿ ನಾಯಿನಾ ನೀನು? ನಾಯಿ ನನ್ನ ಮಗನ ನೀನು? ನಾನಾಗ ನಾಯಿ ಆಗ್ತೀನಿ ಅಂತಿದೆಯಲ್ಲ. ನೀನು ಯಾವುದೇ ಮೂವಿ ನೋಡಿದ್ರು ಏನೇ ಮಾಡಿದ್ರು ನನ್ನ ಮುಂದೆ ಇದೆಲ್ಲ ಬೇಡ ಆಯಿತಾ. ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರು. ನೀನು ಇಲ್ಲಿದೆಯಾ, ಇಲ್ಲೇ ಇರು. ನನ್ನ ಲೆವೆಲಿಗೆ ಬರೋಕ್ಕೆ ಟ್ರೈ ಮಾಡಬೇಡ. ನಿಂದು ಯಾವ್ದು ಲೆವೆಲ್? ಇಲ್ಲಿ ನಿಂದು ಇಲ್ಲಿ ಲೆವೆಲ್ನ ಹುಟ್ಟಾಕ್ದವನೇ ನಾನಿಲ್ಲಿ. ನೀನು ನನಗೆ ಲೆವೆಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ನಾನು ಹುಟ್ಟಾನೆ ಲೆವೆಲ್ಲು. ಏನು ಲೆವೆಲ್ಲು? ನಾನು ಹುಟ್ಟಿದ್ದೇ ಲೆವೆಲ್. ನಾನು ಏನೂ ಆಗಲಿಲ್ಲ. ಏನಾದರೂ ಆಯ್ತಾ? ಸೆಕೆಂಡ್ ಸ್ಟಂಟು. ನಾನು ಬಿದ್ದರೂ ಕೂಡ ನಾನು ಎದ್ದೇಳ್ತೀನಿ. ಶೂಟ್ ಐತೆ, ಹೋಗಾಯ್ತು, ರೆಡಿ ಆಗಿ. ಶೂಟ್ ಐತೆ ಇವಾಗ. ನಡೆಯಲೇ ನಡೆಯಲೇ. ಇವಾಗ ನನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ರು, ಫುಲ್ಲು ಲವಿ ಡವಿ ಟೈಪ್ ಮಾತಾಡೋಕ್ಕೆ ಬಂದಿದ್ರು ಇವಾಗ. ಆದರೂ ನಾನು ಕರ್ಗೋಗಿಲ್ಲ, ನೀವೇ ನೋಡಿರ್ತೀರ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇವಾಗ ರೀಲ್ ಶೂಟ್ ಮಾಡ್ಬೇಕು ನಾವು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಅವ್ರಿಗೆ ಇರಿಟೇಟ್ ಮಾಡೋಕ್ಕಿಂತ ಜಾಸ್ತಿ ಅವರೇ ನನಗೆ ತುಂಬ ಜಾಸ್ತಿ ಇರಿಟೇಟ್ ಮಾಡಿದ್ದಾರೆ. ಐ ಹೋಪ್ ಯು ವಿಲ್ ಆಲ್ ಲೈಕ್ ಇಟ್. ಆ್ಯಂಡ್ ಎಂಟರ್ಟೈನ್ಮೆಂಟ್ ಥರನೇ ತಗೊಳ್ಳಿ, ಜಾಸ್ತಿ ತಲೆಗೆ ಹಾಕೋಬೇಡಿ ಆಯಿತಾ. ಟೇಕ್ ಕೇರ್, ಬಾಯ್.